ನಮಸ್ಕಾರ. ನಾನು ನಿಮ್ಮ ಶಿಲ್ಪಾ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಇನ್ನೊಂದು ಹೊಸ ಪ್ರಾಜೆಕ್ಟ್ ಒಂದು ಬಂದಿದ್ದೀನಿ. ಇದು ಬಂದು ನಿಮಗೆ ದೇವನಹಳ್ಳಿ ಟೌನ್ ಹತ್ರದಿಂದ ಜಸ್ಟ್ ಬಯಪ್ಪ ಆಫೀಸ್ ಇದೆಯಲ್ಲ, ನಿಯರೇ ಆಗುತ್ತೆ ಈ ಪ್ರಾಜೆಕ್ಟ್ ಲೊಕೇಶನ್ನು. ಈ ಪ್ರಾಜೆಕ್ಟ್ ನೇಮ್ ಅರ್ಬನ್ ಸಿಟಿ ಮತ್ತು ಅಪ್ರೂವಲ್ಸ್ ಬೇಸ್ ಬಂದರೆ ನಿಮಗೆ ಬಯಪ್ಪ ಅಪ್ರೂವಲ್ಲು ಇಂಡಿವಿಜುವಲ್ ಖಾತಾ ಇದೆ. ನಿಯರ್ ನಿಮಗೆ ಬಯಪ್ಪ ಆಫೀಸ್ ಆಪೋಸಿಟೇ ಬರುತ್ತೆ ಇಲ್ಲೇ ಬಿಟ್ಟು. ಫೇಸ್ 1 ಫೇಸ್ 2 ಆಲ್ರೆಡಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಫೇಸ್ 3 ಲಾಂಚ್ ಮಾಡಿದ್ದಾರೆ. ಪ್ರೈಮ್ ಲೊಕೇಶನ್ ಆಗಿರುತ್ತೆ. ನಿಯರ್ ದೇವನಹಳ್ಳಿ ಹತ್ರ ಬರುತ್ತೆ ಈ ಪ್ರಾಜೆಕ್ಟು. ಒನ್ಸ್ ವಿಸಿಟ್ ಮಾಡಿ, ಬುಕಿಂಗ್ಸ್ ಓಪನ್ ಮಾಡಿದ್ದಾರೆ. ವಿಸಿಟ್ ಮಾಡಿ ಬುಕಿಂಗ್ಸ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಆಲ್ರೆಡಿ ಫೇಸ್ 1 ಕಂಪ್ಲೀಟ್ ಆಗಿದೆ ಪ್ರಾಜೆಕ್ಟು. ಫೇಸ್ 3 ಲಾಂಚ್ ಮಾಡಿದ್ದಾರೆ. ಬನ್ನಿ ಪ್ರಾಜೆಕ್ಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ನಮ್ಮ ಜೊತೆ ಇವತ್ತು ಸೇಲ್ಸ್ ಮ್ಯಾನೇಜರ್ ಆದ ಪ್ರೇಮ್ ಅವರು ಇದ್ದಾರೆ. ಸರ್ ಬನ್ನಿ. ನಮಸ್ತೆ ಸರ್ ನಮಸ್ತೆ, ಹೇಗಿದ್ದೀರಾ? ಆರಾಮಿದ್ದೀನಿ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಸರ್ ನಮ್ಮ ವ್ಯೂವರ್ಸ್ಗೋಸ್ಕರ ನಿಮ್ಮ ಪ್ರಾಜೆಕ್ಟ್ ಡೀಟೇಲ್ ಕೊಡ್ಬೋದಾ? ಖಂಡಿತ. ಸೊ ಟೋಟಲ್ ನೀವು ಏನು ಪ್ರಾಜೆಕ್ಟ್ ನೋಡ್ತಾ ಇದ್ದೀರಲ್ಲ ನಮ್ಮ ಇದು ಟೋಟಲ್ ಬಂದು ಇದು 15 ಎಕರೆ ಪ್ರಾಜೆಕ್ಟ್. ಓಕೆ. 15 ಎಕರೆಯಲ್ಲಿ 147 ಸೈಟ್ ಬಂದಿದೆ. ಸೊ 30, 40, 40, 60 ಆರ್ ಡೈಮೆನ್ಷನ್ಸ್. ಇದರಲ್ಲಿ ಆಲ್ಮೋಸ್ಟ್ ಬುಕಿಂಗ್ ಬಂದ್ಬಿಟ್ಟು 40 ಇಂದ 50 ಸೈಟ್ ಆಲ್ರೆಡಿ ಬುಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ನೀವೇನು ರೈಟ್ ಸೈಡ್ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬಂದು ನಮ್ದು ಫೇಸ್ 1 ಪ್ರಾಜೆಕ್ಟ್. ಇದು ಪ್ರಾಜೆಕ್ಟ್. ಅಂಡ್ ಈ ಮನೆಗಳು ನಾವು ಬಂದು ಬರೀ ಪ್ಲಾಟೇ ಅಂತಲ್ಲ, ಕಸ್ಟಮೈಸ್ ವಿಲ್ಲಾಸ್ ಕೂಡ ಮಾಡ್ಕೊಡ್ತಾ ಇದ್ದೀವಿ. ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀರಾ? ಓಕೆ. ನಿಮ್ಮ ಪ್ರಾಜೆಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ? ಮೇಡಮ್ ಇದು ದೇವನಹಳ್ಳಿ ಟೌನ್ ಅಲ್ಲಿ ಇರೋ ಪ್ರಾಜೆಕ್ಟ್. ಓಕೆ. ಸೊ ಸತ್ವರ್ದು ಭಾರತ್ ಕಪ್ಸ್ ಅಂತ ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ ಮಾಡಿದ್ದಾರೆ. ಆ ಪ್ರಾಜೆಕ್ಟ್ ಇಂದ ಅಟ್ಯಾಚ್ ಬಂದು ಬ್ರಿಗೇಡ್ ಆರ್ಚಿಡ್ ಅಪಾರ್ಟ್ಮೆಂಟ್ ಪ್ಲಸ್ ವಿಲ್ಲಾಸ್ ಪ್ರಾಜೆಕ್ಟ್ ಇದೆ. ಪ್ಲಸ್ ಆರ್ಕಿಡ್ ಆರ್ಚಿಡ್ ಅಂತ ಮಾಲ್ ಮಾಡಿದ್ದಾರೆ. ಅದ್ರ ಆಪೋಸಿಟ್ ಇರೋದೇ ನಮ್ಮ ಪ್ರಾಜೆಕ್ಟ್. ಓಕೆ. ನಿಯರ್ ಬ್ರಿಗೇಡ್ ಆರ್ಚ್ ಆಪೋಸಿಟ್ ನಿಮ್ದು ಪ್ರಾಜೆಕ್ಟ್. ಸರ್ ಸರೌಂಡಿಂಗ್ ಏನೇನು ಡೆವಲಪ್ಮೆಂಟ್ಸ್ ಇದೆ ತಿಳ್ಕೊಬೋದಾ? ಆಮೇಲೆ ಸರೌಂಡಿಂಗ್ಸ್ ಬಂತು ಅಂದ್ರೆ ಫಸ್ಟ್ ದೇವನಹಳ್ಳಿ ಬಂದು ನಮಗೆ ಏನಕ್ಕೆ ಇಷ್ಟೊಂದು ಗ್ರೋತ್ ಆಗ್ತಿರೋದೇ ಮೇನ್ ಬಂದು ಐಟಿ. ಓಕೆ. ಸೊ ಫೇಸ್ 1 ಬಂದು ಇಲ್ಲಿಂದ ನಮಗೆ ಜಸ್ಟ್ 6 ಕಿಲೋಮೀಟರ್ಸ್ ಇದೆ SEZ. ಅಂಡ್ ಫೇಸ್ 2 ಬಂದ್ಬಿಟ್ಟು ಜಸ್ಟ್ 1 ಕಿಲೋಮೀಟರ್ ಇದೆ. ಓಕೆ. ಅಂಡ್ ಇವಾಗ ಏನ್ ಬಂದಿದೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ರೋಡ್ ಅಲ್ಲಿ ಫಾಕ್ಸ್ಕಾನ್, ಅದು ಇಲ್ಲಿಂದ ಜಸ್ಟ್ 12 ಕಿಲೋಮೀಟರ್ಸ್ ಅಲ್ಲಿ. ಓಕೆ. ಅಂದ್ರೆ ಫಾಕ್ಸ್ಕಾನ್ಗೆ ನಿಯರ್ 12 ಕಿಲೋಮೀಟರ್ ನಿಯರ್ ಇದೆ ನಿಮ್ಮ ಲೆವೆಟಿಗೆ. ಸೊ ದೇವನಹಳ್ಳಿ ಟೌನ್ ಆಮೇಲೆ 4 ಸೈಡ್ ನಿಯರ್ ಬರುತ್ತೆ. ಓಕೆ. ಅಂದ್ರೆ ನಿಮ್ಮ ಲೆವೆಟ್ ಸರೌಂಡಿಂಗ್ ಆಲ್ರೆಡಿ ಫುಲ್ ವೆಲ್ ಡೆವಲಪ್ಮೆಂಟ್ ಇದೆ. 101%. ಅಂದ್ರೆ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ಸ್ ಅನ್ನು ಖಂಡಿತ ಸಿಗುತ್ತೆ. ಇಲ್ಲಿ ಇನ್ವೆಸ್ಟ್ ಮಾಡಿ ಯಾರು ಇನ್ವೆಸ್ಟ್ಮೆಂಟ್ ಅಂತ ಬರಲ್ಲ ಮೇಡಮ್, ಎಲ್ಲ ಪರ್ಚೇಸ್. ಓಕೆ. ಅವರೇ ಇರಬೇಕು ಅಂತ ಬರ್ತಾರೆ. ಓಕೆ. ಸರ್ ನಿಮ್ಮ ಲೆವೆಟ್ ಅಲ್ಲಿ ಏನು ಅಪ್ರೂವಲ್ಸ್ ಇದಾವೆ? ಮೇಡಮ್ ಇದು ಏನ್ ನೋಡ್ತಾ ಇದ್ರಲ್ಲ, ಇದು ಬಯಪ್ಪ ಅಪ್ರೂವ್ಡ್ ಆಗಿರೋದು. ಓಕೆ. ಮತ್ತೆ ಇಂಡಿವಿಜುವಲ್ ಏಕಾತ ಆಲ್ರೆಡಿ ಇದಾವೆ. ಓಕೆ ಸರ್. ಸರ್ ನಿಮ್ಮ ಪ್ರಾಜೆಕ್ಟ್ ಇಂದ ಎಷ್ಟು ನಿಮಿಷ ಆಗುತ್ತೆ ಏರ್ಪೋರ್ಟಿಗೆ? ಮೇಡಮ್ ನಮ್ಮ ಪ್ರಾಜೆಕ್ಟ್ ಇಂದ ಟರ್ಮಿನಲ್ 1 ಬಂದು 15 ನಿಮಿಷ ಆಗುತ್ತೆ. ಓಕೆ. ಟರ್ಮಿನಲ್ 2 ಬಂದು 10 ನಿಮಿಷ ಆಗುತ್ತೆ. ಸರ್ ನಿಮ್ಮ ಪ್ರಾಜೆಕ್ಟ್ ನಿಯರ್ ಟ್ರಾನ್ಸ್ಪೋರ್ಟೇಷನ್ ಹೇಗಿದೆ? ಮೇಡಮ್ ಓಲಾ, ಊಬರ್, ರ್ಯಾಪಿಡೋ ಇದೆ. ಓಕೆ. BMTC, KSRTC ಇದೆ. ಓಕೆ. ಮತ್ತೆ ಅಪ್ಕಮಿಂಗ್ ಇವಾಗ ಮೆಟ್ರೋ ಕೂಡ ಬರ್ತಿದೆ. ಓಕೆ. ದೇವನಹಳ್ಳಿವರೆಗೂ ಮೆಟ್ರೋ ಬರ್ತಿದ್ದೀರಾ? ಅದು ಕೂಡ ನಿಯರ್. ಓಕೆ. ಮೆಟ್ರೋ ಬಂದು ಏರ್ಪೋರ್ಟ್ ವರೆಗೂ ವರ್ಕ್ ನಡೆದಿದೆ. ಸೆಕೆಂಡ್ ದೇವನಹಳ್ಳಿ ಟೌನ್ ವರೆಗೂ ಕನೆಕ್ಟಿವಿಟಿ ಆಗುತ್ತೆ ಮೆಟ್ರೋ. ಸರ್ ನಿಮ್ಮ ಪ್ರಾಜೆಕ್ಟ್ ಅಲ್ಲಿ ಬೇಸಿಕ್ ಅಮ್ಯುನಿಟೀಸ್ ಏನೇನಿದೆ? ಬೇಸಿಕ್ ಮೇಡಮ್ ನಾವು ವಾಟರ್ ಕನೆಕ್ಷನ್, ಡ್ರೈನೇಜ್ ಕನೆಕ್ಷನ್, ಎಲೆಕ್ಟ್ರಿಕಲ್ ಸಿಟಿ ಫಾರ್ ಇಂಡಿವಿಜುವಲ್ ನಾವು ಕೊಡ್ತಾ ಇದ್ದೀವಿ. ಇಂಡಿವಿಜುವಲ್ ಫ್ಲೋಟ್ಗೆ ಈ 3 ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ. ಓಕೆ. ಸರ್ ನಿಮ್ಮ ಪ್ರಾಜೆಕ್ಟ್ ನಿಯರ್ ಸ್ಕೂಲ್ಸ್ ಕಾಲೇಜ್ ಎಲ್ಲ ನಿಯರ್ ಇದಾವ? ಇದಾವೆ ಮೇಡಮ್. ಸ್ಟೋಲಿನ್ ಇಂಟರ್ನ್ಯಾಷನಲ್ ಸ್ಕೂಲ್, ಓಕೆ. ವಿದ್ಯಾಶಿಲ್ಪಿ ಯೂನಿವರ್ಸಿಟಿ, ಆರೋ ಇಂಟರ್ನ್ಯಾಷನಲ್ ಸ್ಕೂಲ್, ಆಮಿಟಿ ಯೂನಿವರ್ಸಿಟಿ, ಗೀತಮ್ ಯೂನಿವರ್ಸಿಟಿ, ಓಕೆ. ಇದೆಲ್ಲ ಬಂದು ನಮ್ಗೆ ನಿಯರ್ ಬರುತ್ತೆ. ಚಾಣಕ್ಯ ಯೂನಿವರ್ಸಿಟಿ ಕೂಡ ಇವಾಗ ರನ್ನಿಂಗ್ ಅಲ್ಲಿ ಇದೆ. ಓಕೆ ಸರ್. ಸರ್ ಹಾಸ್ಪಿಟಲ್ ವೈಸ್ ಬಂದ್ರೆ ಆಕಾಶ್ ಇಂಟರ್ನ್ಯಾಷನಲ್ ಹಾಸ್ಪಿಟಲ್ ಇದೆ. ಓಕೆ. ಸಾಯಿಬಾಬಾ ಹಾಸ್ಪಿಟಲ್ ಇದೆ. ಓಕೆ. ಮತ್ತೆ ನಮಗೆ ಲೀಲಾ ಹಾಸ್ಪಿಟಲ್ ಇದೆ, ರಾಮಯ್ಯ ಅವ್ರದ್ದು. ಓಕೆ. ಅಂದ್ರೆ ನಿಮ್ಮ ಪ್ರಾಜೆಕ್ಟ್ ನಿಯರ್ ಬೈ ಜಸ್ಟ್ 1 ಕಿಲೋಮೀಟರ್ ಸರೌಂಡಿಂಗ್ಸ್ ಅಲ್ಲಿ ಇರುತ್ತೆ. ಓಕೆ. ಸರ್ ನಿಮ್ಮ ಪ್ರಾಜೆಕ್ಟ್ ಅಲ್ಲಿ ಬುಕಿಂಗ್ ಪ್ರೊಸೆಸ್ ಯಾವ ತರ ಇದೆ? ಮೇಡಮ್ ಸೈಟ್ ಬಂದು ವಿಸಿಟ್ ಮಾಡಿ ಸೈಟ್ ಸೆಲೆಕ್ಟ್ ಮಾಡ್ತಾರೆ. ಓಕೆ. ಸೊ ನಾವು ಟೋಕನ್ ಅಮೌಂಟ್ ತಗೊಂತೀವಿ, ಬ್ಲಾಕಿಂಗ್ ಅಮೌಂಟ್ ಅಂತ. ಓಕೆ. ಅದಾದ್ಮೇಲೆ ಲೀಗಲ್ ಪ್ರೊವೈಡ್ ಮಾಡ್ತೀವಿ. ಓಕೆ. ಸೊ ಅವ್ರ ಲಾಯರ್ ಹತ್ರ ಲೀಗಲ್ ಚೆಕ್ ಮಾಡ್ಕೊಂಡ್ ಬಂದಾದ್ಮೇಲೆ ಸೊ ನಮ್ಮ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡು ಓಕೆ. ಸೊ ಡೈರೆಕ್ಟ್ ರಿಜಿಸ್ಟರ್ ಮಾಡ್ಕೊಂಡು. ಓಕೆ. ಅಂದ್ರೆ ಲೀಗಲ್ ಚೆಕ್ ಮಾಡೋದಕ್ಕೆ ಏನಾದ್ರು ಸಮ್ ಟೈಮ್ ಪೀರಿಯಡ್ ಕೊಡ್ತೀರಾ? ಹೌದು ಮೇಡಮ್, 1 ವಾರ ಟೈಮ್ ಕೊಡ್ತೀವಿ. 1 ವೀಕ್ ಕೊಡ್ತೀರಾ? ಓಕೆ. ಇನ್ ಕೇಸ್ ಅವ್ರು ಏನಾದ್ರು ಲೀಗಲ್ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಅವ್ರು ಕೊಟ್ಟಿರೋ ಬ್ಲಾಕಿಂಗ್ ಅಮೌಂಟ್ 101% ರೀಫಂಡ್ ಆಗುತ್ತೆ. ರೀಫಂಡ್ ಇಮಿಡಿಯೇಟ್ಲಿ ಮಾಡ್ತೀರಾ? ಏನು ಕಟ್ ಮಾಡೋದಿಲ್ಲ, ಏನ್ ಚಾರ್ಜಸ್ ಇರಲ್ಲ. ಅವ್ರು ಕೊಟ್ಟಿರೋ ಅಮೌಂಟ್ ಏನ್ ಕೊಟ್ಟಿದಾರೋ ಅವ್ರಿಗೆ ರೀಫಂಡ್ ಆಗುತ್ತೆ. ಓಕೆ. ಮತ್ತೆ ಏನ್ ಸ್ಕ್ವೇರ್ ಫೀಟ್ ಇದೆ ನಿಮ್ಮ ಲೆವೆಟ್ ಅಲ್ಲಿ? ಪರ್ ಸ್ಕ್ವೇರ್ ಫೀಟ್ ಬಂದು ನಾವು 6800 ಮಾಡ್ತಾ ಇದೀವಿ ಮೇಡಮ್. ಓಕೆ ಸರ್. ಇನ್ ಕೇಸ್ ನಮ್ಮ ವ್ಯೂವರ್ಸ್ ಯಾರಾದ್ರೂ ನೋಡಿ ಬಂದು ವಿಸಿಟ್ ಮಾಡಿದ್ರೆ ಏನಾದ್ರೂ ಬೆಸ್ಟ್ ಪ್ರೈಸ್ ಮಾಡೋಣ ಮೇಡಮ್. ನಿಮ್ ಕಡೆಯಿಂದ ನಿಮ್ಮ ವ್ಯೂವರ್ಸ್ ಗೋಸ್ಕರ ನಾವು ಒಂದು ಸ್ಪೆಷಲ್ ಆಫರ್ ಅಂತಾನೆ ಮಾಡ್ತೀವಿ. ಓಕೆ. ವ್ಯೂವರ್ಸ್ ನೋಡ್ತಿದ್ದೀರಲ್ಲ, ಒಳ್ಳೆ ಪ್ರೈಸ್ ಮಾಡ್ಕೊಡ್ತಾರೆ. ಮತ್ತೆ ಇವರು ಕ್ಯಾಬ್ ಫೆಸಿಲಿಟಿ ಕೂಡ ಕೊಡ್ತಾರೆ. ನಿಮ್ಗೆ ಈ ಲೊಕೇಶನ್ ಬಂದು ಪ್ರೈಮ್ ಲೊಕೇಶನ್ ಆಗಿದೆ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವ್ರಿಗೆ ಯೂಸ್ ಆಗ್ಬೋದು ಅನ್ಕೊಂಡಿದೀನಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಒನ್ಸ್ ಈ ಪ್ರಾಜೆಕ್ಟ್ ನ ವಿಸಿಟ್ ಮಾಡಿ, ಒಳ್ಳೆ ಪ್ರೈಸ್ ಮಾಡ್ಕೊಡ್ತಾರೆ ಪ್ರೇಮ್ ಅವರು.